ನಿಮ್ಮ ಮನಸ್ಸು ಒಳಗಡೆ ಇರುವ ಕರ್ಮಗಳನ್ನು ನೀವು ಕಡಿಬೇಕಾದರೆ ಅಂತಃಕರಣ ಮೂಲಕವಾಗಿ ಪಂಚ ಇಂದ್ರಿಯಗಳ ಮೂಲಕವಾಗಿ ಪ್ರತಿಯೊಂದು ಚಟುವಟಿಕೆಗಳಾಗಿ ಕನ್ವರ್ಟ್ ಆಗಿ ಅದರಲ್ಲಿ ಸಂತೋಷ ಮತ್ತು ದುಃಖ ಎರಡೂ ಸಿಗುತ್ತೆ. ಎರಡನ್ನು ಅನುಭವಿಸಿ ಅರಿವು ಬುದ್ಧಿಯನ್ನು ಪಡಿತೀವಿ. ಅರಿವು ಅಂದರೆ ಏನು, ಬುದ್ಧಿ ಅಂದರೆ ಏನು, ಸರಿ ತಪ್ಪು ಅದೇ ಅರಿವು. ಎದು ಸರಿ ಎದು ತಪ್ಪು ಕಂಡುಕೊಳ್ಳುವ ಶಕ್ತಿ ಅದು ಅರಿವು. ಅದಕ್ಕೆ ದೊಡ್ಡವ್ರ ಮಾತನ್ನು ಕೇಳು ಅಂತೀವಿ. ಯಾಕೆ? ಪೆಟ್ಟು ಬಿದ್ದಿದೆ ದೊಡ್ಡವರಿಗೆ. ಪೆಟ್ಟು ತಿಂದು 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 ಬುದ್ಧಿ ಬಂದಿದೆ, ಅರಿವು ಬಂದಿದೆ. ಆ ಅನುಭವದ ಮಾತುಗಳನ್ನು ಕೇಳದೆ ನಾವು ಪೆಟ್ಟು ತಿಂತೀವಿ. ಅವರು ತಿಂದ ಪೆಟ್ಟು ಅವರ ಅಪ್ಪನ ಪೆಟ್ಟು ತಿಂತೀವಿ. ನಾವು ಕೇಳಲ್ಲ, ಹಿರಿಯರ ಮಾತನ್ನು ನಾವು ಕೇಳಲ್ಲ. ಮೀಸೆ ಬಂದ್ಬಿಟ್ರೆ ಸಾಕು, ಅದು ಪೂರ್ತಿ ಮೀಸೆ ಬೇಡ, ಅಲ್ಲೊಂದು ಮೀಸೆ ಇಲ್ಲೊಂದು ಮೀಸೆ ಬಂದ್ಬಿಟ್ರೆ ಗಡ್ಡವೇ ಬಿಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆ ಗಡ್ಡ ಬರೋದೇ ಇಲ್ಲ, ಇವನು ಪ್ರೊಜೆಕ್ಟ್ ಮಾಡ್ತಾನೆ, ಆ ಗಂಡಸು ಆ ಗಂಡಸು ಆ ಗಂಡಸು. ಸೊ ಪ್ರತಿಯೊಬ್ಬನೂ ಲೋಕದಲ್ಲಿ ಪೆಟ್ಟು ತಿಂದು ಬುದ್ಧಿ ಕಲಿತಾನ. ಪೆಟ್ಟು ತಿನ್ನದೇ ಬುದ್ಧಿ ಕಲಿಯೋದೇ ಆಧ್ಯಾತ್ಮದ ಸಾಧನೆ. ಈಗ ನಾನು ಹೇಳಿದ ವಿಚಾರಗಳೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ಆಧ್ಯಾತ್ಮಕ್ಕೆ ಬಂದರೆ. ಉಪನಿಷತ್ತುಗಳು 108 ಇದೆ, ಸ್ಮೃತಿಗಳು, ವೇದಗಳು 3 ಇದೆ. ಇದಕ್ಕಿಂತ ಹೆಚ್ಚಾಗಿ ಭಗವದ್ಗೀತೆ ಇದೆ. ಇಷ್ಟರ ಸಾರಾಂಶ ಭಗವದ್ಗೀತೆಯಲ್ಲಿದೆ. ಭಗವದ್ಗೀತೆ ಒಂದು ಓದಿಬಿಟ್ರೆ ಉಪನಿಷತ್ತನ್ನು ಓದಂಗೆ, ಸ್ಮೃತಿಗಳನ್ನು ಓದದಂಗೆ, ಪುರಾಣಗಳನ್ನು ಓದದಂಗೆ ಎಲ್ಲ ಇದೆ ಅದರೊಳಗಡೆ ಭಗವದ್ಗೀತೆಯಲ್ಲಿ. ಆದರೆ ನಾವು ಹಿಂದೂಗಳಾಗಿ ನಮ್ಮ ಹತ್ರ ಭಗವದ್ಗೀತೆ ಇಲ್ಲ. ಒಬ್ಬ ಕ್ರೈಸ್ತು ಬೈಬಲ್ ಇಟ್ಕೊಂಡಿರ್ತಾನೆ, ಓದ್ತಾನೆ ಬಿಡ್ತಾನೆ. ಒಬ್ಬ ಮುಸಲ್ಮಾನ ಅವ ಕುರಾನ್ ಇಟ್ಕೊಂಡಿರ್ತಾನೆ. ಮನೆ ಮನೆ ಬಾಗಿಲು ತಟ್ಟಿ ಎಷ್ಟು ಹಿಂದೂಗಳು ಎಷ್ಟು ಭಗವದ್ಗೀತೆ ಇಟ್ಕೊಂಡಿದ್ದಾರೆ ನೋಡಿ. ಅವನು ದೇವಸ್ಥಾನಕ್ಕೆ ಹೋಗಲ್ಲ. ಎಲ್ಲಿಂದ ಇವನಿಗೆ ಅರಿವು ಬರೋದು? ಆದರೆ ಇನ್ನು ಹಿಂದೂಗಳು ಶ್ರೇಷ್ಠ ಮಟ್ಟದಲ್ಲಿದ್ದಾರೆ. ಯಾಕೆ? ಸನಾತನ ಧರ್ಮ, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ನಮ್ಮನ್ನು ನಡೆಸ್ತಾ ಇದೆ. ಸನಾತನ ಧರ್ಮ ನಿಮ್ಮ ಬ್ಲಡ್ಡಲ್ಲಿದೆ. ನೀವು ಯಾವ ಸ್ಕೂಲಿಗೆ ಹೋಗಿ ಓದೋ ಅವಶ್ಯಕತೆ ಇಲ್ಲ. ಹುಟ್ಟದಾಗಿಂದ ನಿಮ್ಮ ತಲೆ ಒಳಗಡೆ ನುಗ್ಗಿಸಿರ್ತಾರೆ. ಸರಿ ತಪ್ಪು